ರಾಯಲ್ ಎನ್ಫೀಲ್ಡ್ ಶೋರೂಮ್ ಒಳಗೆ ಎಲ್ಲ ಕಡೆ ನೋಡಿದ್ರು 350 ಕಾಣುತ್ತೆ. ಕ್ಲಾಸಿಕ್ 350, ಅಂಟರ್ 350, ಇಂಟರ್ಸೆಪ್ಟರ್ 350, ಎಲ್ಲ ಕಡೆನೂ 350cc ಗಾಡಿಗಳೇ. ಮೋಸ್ಟ್ಲಿ ಬೇರೆ ಯಾವ ಕಂಪ್ನಿಗಳಿಂದನೂ ಕಾಂಪಿಟೇಷನ್ ಬೇಡ ಅಂತ ರಾಯಲ್ ಎನ್ಫೀಲ್ಡೇ ನಮ್ಮ ಗಾಡಿಗಳ ಮಧ್ಯೆ ಕಾಂಪಿಟೇಷನ್ ಇರಲಿ ಅಂತ ರಾಯಲ್ ಎನ್ಫೀಲ್ಡ್ ಥಿಂಕಿಂಗ್ ಇದು. ನಿಮ್ಗೆ ಯಾಕೆ ಬೇಕದು? ಒಳ್ಳೆ ಕಥೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾವಿವತ್ತು ರಿವ್ಯೂ ಮಾಡ್ತಿರುವಂಥ ಗಾಡಿ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ನ ಅಂಟರ್ 350. ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಇಂಡಿಪೆಂಡೆನ್ಸ್ ಡೇಗೆ ರಿವ್ಯೂ ಮಾಡೋದಕ್ಕೆ ಇದೊಂಥರ ಮಾಡಿಸಿದ ಗಾಡಿ, ಯಾಕೆಂದರೆ ಇದು ಇಂಡಿಯನ್ ಬ್ರ್ಯಾಂಡ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಈ ಗಾಡಿನ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂದರೆ ಈ ಗಾಡಿಯ ರೈಡಿಂಗ್ ಪೊಸಿಷನ್, ಮೋಸ್ಟ್ ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ ಇದೆ ಈ ಗಾಡೀಲಿ. ಎಲ್ರಿಗೂ ನಮಸ್ಕಾರ, ನಾನು ಸ್ಟ್ರೀಟ್ ಮಾಸ್ಟರ್. ನೀವು ನೋಡ್ತಿರಂಗೆ ನಾನು ರಾಯಲ್ ಎನ್ಫೀಲ್ಡ್ ಅಂಟರ್ನ ಓಡಿಸ್ತಾ ಇದ್ದೀನಿ. ಇಂಡಿಪೆಂಡೆನ್ಸ್ ಡೇಗೆ ಒಂದು ಇಂಡಿಯನ್ ಬ್ರ್ಯಾಂಡ್ನ ರಿವ್ಯೂ ಮಾಡೋಣ ಅಂತ ರಾಯಲ್ ಎನ್ಫೀಲ್ಡ್ನ ಚೂಸ್ ಮಾಡಿದ್ದೀನಿ. ಹಲವಾರು ಬ್ರ್ಯಾಂಡ್ಸ್ ಇದ್ದಾವೆ ಇಂಡಿಯಾದಲ್ಲಿ, ಆದರೆ ರಾಯಲ್ ಎನ್ಫೀಲ್ಡು ಆ ಕಡೆ ಬ್ರಿಟಿಷ್ಗೂ ಸೇರುತ್ತೆ, ಈ ಕಡೆ ಇಂಡಿಯಾಗೂ ಸೇರುತ್ತೆ. ಇದು ಸೃಷ್ಟಿಯಾಗಿದ್ದು ಬ್ರಿಟನ್ನಲ್ಲಿ. ಅಲ್ಲಿ ಬ್ರಿಟನ್ನಲ್ಲಿ ಇದ್ರ ಸೇಲ್ಸು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಇಂಡಿಯಾದಲ್ಲಿ ಈಶ್ವರ್ ಕಂಪ್ನಿನವ್ರು ತಗೊಂಡು ಇಲ್ಲಿ ಸೇಲ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನೋ ಚೆನ್ನಾಗಿ ಓಡ್ತಾ ಇದೆ, ಸೇಲ್ಸ್ ಚೆನ್ನಾಗಿದೆ, ಅಂದರೆ ಗಾಡಿ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ. ಬಂದರೆ ಗಾಡಿ ಮೆರಿಟ್ಸ್ ಎಲ್ಲದೂ ನಿಮ್ಗೆ ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ರಾಯಲ್ ಎನ್ಫೀಲ್ಡ್ನಲ್ಲೇ ಇದೊಂಥರ ಬಜೆಟ್ ಸೆಗ್ಮೆಂಟ್ ಗಾಡಿ. ಇದು ಒಂಥರ ಹ್ಯಾಚ್ಬ್ಯಾಕ್ ಗಾಡಿ ಇದ್ದಂಗೆ ಫುಲ್ಲು ಕಮ್ಮಿ ರೇಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. 2.10 lakh ಎಲ್ಲ ಆನ್ ರೋಡ್ ಪ್ರೈಸು. ಮುಂದೆ 110 ಸೆಕ್ಷನ್ ಟೈರ್ಸು, ಹಿಂದೆ 150 ಸೆಕ್ಷನ್ ಟೈರ್ಸು. ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ಗಾಡಿಗಳು GT 650, ಇಂಟರ್ಸೆಪ್ಟರು ಆ ಗಾಡಿಗಳಲ್ಲೇ 120 ಸೆಕ್ಷನ್ ಟೈರ್ಸ್ಗಳು ಕೊಡ್ತಾ ಇದ್ದಾರೆ. ಈ ಗಾಡಿಗೆ 150 ಸೆಕ್ಷನ್ ಟೈರ್ಸ್ ಕೊಡೋ ಅವಶ್ಯಕತೆ ಇತ್ತಾ? ನಿಮ್ಗೆ ಯಾಕೆ ಬೇಕದು? ಕಂಪ್ಲೀಟ್ಲಿ ಹ್ಯಾಲೋಜನ್ ಬೇಸ್ಡ್ ಇಂಡಿಕೇಟರ್ಸು ಮತ್ತು ಹಿಂದೆ ಟೈಲಲ್ಲೂ ಹ್ಯಾಲೋಜನ್ ಇಂಡಿಕೇಟರ್ಸೇ ಇರೋದು. ಗಾಡಿನ ರಿವ್ಯೂ ಮಾಡಿಕೊಡ್ತೀನಿ ಅಂತ ಕೇಳಿದಾಗ ಇಮಿಡಿಯೇಟ್ ಒಪ್ಕೊಂಡು ಗಾಡಿನ ವಾಟರ್ ಸರ್ವಿಸ್ ಮಾಡಿಕೊಟ್ರು. ಇವಾಗ ನೋಡಿದ್ರೆ ನಾನು ಮಣ್ ರೋಡ್ ಮೇಲೆಲ್ಲ ಓಡಿಸಿ ಗಾಡಿನ ತುಂಬ ಗಲೀಜು ಮಾಡ್ತಾಯಿದ್ದೀನಿ. ಗಾಡಿ ರೈಡಿಂಗ್ ಪೊಸಿಷನ್ ತೀರಾ ಶಾರ್ಟ್ ಆಗೋಗಿದೆ. ಇದ್ರ ಮೇಲೆ ಕುಂತಿದ್ರೆ ಯಾವುದೋ ಚಿಕ್ಕ ಮಕ್ಕಳು ಚೇರ್ ಮೇಲೆ ಕುಂತಿರೋ ಫೀಲ್ ಆಗ್ತೈತೆ, ಅಷ್ಟು ಶಾರ್ಟ್ ಆಗಿದೆ ಗಾಡಿ. ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ ತುಂಬ ಕಮ್ಮಿ ಇದೆ. ನಾನು ಎಷ್ಟೊಂದು ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ಓಡಿಸಿದ್ದೀನಿ, ಆದರೆ ಈ ಗಾಡಿ ವೈಬ್ರೇಷನ್ ಕಮ್ಮಿ ಇದೆ, ಸ್ಮೂತಾಗಿದೆ ರೈಡಿಂಗ್ ಪೊಸಿಷನ್ನು. ಪಿಕಪ್ಪು ಅಷ್ಟೇ ಚೆನ್ನಾಗಿದೆ, ಅಂದರೆ ಟಾಪ್ ಆ್ಯಂಡ್ ಕಮ್ಮಿ. ಸಿಟಿಲೆಲ್ಲ ಆರಾಮಾಗಿ ಓಡಿಸ್ಬಿಡ್ಬೋದು. ನೀವು ಲಾಂಗ್ ರೈಡ್ಸ್ ತೊಗೊಂಡೋಗ್ತೀರಾ ಅಂತ ಅಂದರೆ ಟಾಪ್ ಆ್ಯಂಡ್ ಕಮ್ಮಿ ಇರೋದ್ರಿಂದ ನಿಮಗೆ ಬ್ಯಾಕ್ ಪೈನ್ ಆಗೋದು ಕಾಮನ್ನೇ ಈ ಗಾಡೀಲಿ. ಈ ಗಾಡಿ ಪಿಕಪ್ ಆ್ಯಂಡ್ ಇನಿಷಿಯೇಟ್ ತುಂಬ ಚೆನ್ನಾಗಿದೆ, ಅಂದರೆ ಟಾಪ್ ಆ್ಯಂಡ್ ಅಷ್ಟಿಲ್ಲ. ಟಾಪ್ ಆ್ಯಂಡಲ್ಲಿ 120 to 125 ಹೋಗೋದೇ ಹೆಚ್ಚು. ತೊಗೊಂಬಂದು ಇನ್ನೂ 5 ಕಿಲೋಮೀಟ್ರ್ ಆಗಲಿಲ್ಲ, ಆಗಲೇ ಇಂಜಿನ್ನು ಸುಟ್ಟೋಯ್ತೈತೆ, ತುಂಬ ಹೀಟಾಗಿ ಹೋಗಿದೆ. ಅಬೆ ಕಾಲಕ್ಕೆ ತಗಲಿ ಶೆಕೆ ಕಿತ್ಕೊಂಬತೈತೆ ಕಾಲಲ್ಲಿ. ಇದರ ಇಂಜಿನ್ ಟೈಪ್ ಬಂದು 350cc 4 ಸ್ಟ್ರೋಕು ಸಿಂಗಲ್ ಸಿಲಿಂಡರು, ಏರ್ ಕೂಲ್ಡ್ ಪ್ಲಸ್ ಲಿಕ್ವಿಡ್ ಕೂಲ್ಡು 5 ಸ್ಪೀಡ್ ಗೇರ್ ಬಾಕ್ಸ್ ಇಂಜಿನ್ನು. ಇದರ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 20.21 PS ಅಟ್ 6100 RPM. ಮ್ಯಾಕ್ಸಿಮಮ್ ಟಾರ್ಕ್ ಬಂದು 27 Nm ಟಾರ್ಕು ಅಟ್ 4000 RPM. ಯಾವ ಕನ್ನಡನ ಇದು? ಇದರಲ್ಲಿ ಇನ್ನೊಂದು ಗುಡ್ ಥಿಂಗ್ ಏನಂದರೆ ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡಿದಾಗ ಕೈಗೆ ಬರಲ್ಲ, ಅಲ್ಲೇ ಸ್ಟಕ್ ಆಗಿರುತ್ತೆ. ಅದೊಂದು ಇದರಲ್ಲಿ ಗುಡ್ ಥಿಂಗು. ಬೇರೆ ಎನ್ಫೀಲ್ಡ್ ಗಾಡಿಗಳನ್ನೆಲ್ಲ ತೆಗೆದ್ರೆ ಕ್ಯಾಪು ಅದ್ರ ಜೊತೆಗೆ ಬಂದ್ಬಿಡುತ್ತೆ, ಅಂದರೆ ಈ ಗಾಡೀಲಿ ಹಂಗೆ ಬರಲ್ಲ. ಗಾಡಿಯ ಫ್ರಂಟ್ ಆ್ಯಂಡ್ ಬ್ಯಾಕು ಎರಡು ಅಲಾಯ್ ವೀಲ್ ಜೊತೆಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಡಿಸ್ಕ್ ಬ್ರೇಕ್ ಜೊತೆಗೆ ABS ಇದೆ. ABS ಅಂದರೆ ಆ್ಯಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಇದೇನೆಂದರೆ ಸ್ಕಿಡ್ಡಿ ಪ್ಲೇಸು, ಮಳೆ ಬಂದಿರೋ ಏರಿಯಾದಲ್ಲಿ ಬ್ರೇಕ್ ಹಿಡಿದಾಗ ಟೈರ್ಸ್ಗಳು ಅಷ್ಟು ಆರಾಮಾಗಿ ಸ್ಕಿಡ್ ಆಗಲ್ಲ, ಸ್ವಲ್ಪ ಬ್ರೇಕು ಹಿಡ್ದು ಬಿಡ್ತಾ ಇರ್ತದೆ. ಬ್ರೇಕ್ ಬಂದ್ಬಿಟ್ಟು ಬ್ರೆಂಬೋ ಅಲ್ಲ, ಬೈಬ್ರೆ ಬ್ರೇಕ್ ಅನಿಸುತ್ತೆ. ಬಿಯಿಂದ 2 ಬರುತ್ತೆ, ಬ್ರೆಂಬೋನು ಬರುತ್ತೆ, ಬೈಬ್ರೇನು ಬರುತ್ತೆ, 2 ಬರುತ್ತೆ. ಸೊ ಅದರಿಂದ ಈ ಗಾಡಿಗೆ ABS ಕೊಟ್ಟಿರೋದ್ರಿಂದ ಒಂದು ಗುಡ್ ಮೆರಿಟೇ ಇದು. ಇದ್ರ ಮೀಟರ್ ಕನ್ಸೋಲ್ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿದೆ, ಡಿಜಿಟಲ್ ಪ್ಲಸ್ ಅನಲಾಗ್ ಮೀಟರ್ ಬೋರ್ಡು. ಮತ್ತು ಇದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು, ಸರ್ವಿಸ್ ಡ್ಯೂ ಇಂಡಿಕೇಷನ್ನು, ಪೆಟ್ರೋಲ್ ಇಂಡಿಕೇಷನ್ನು, ಎಲ್ಲ ಥರದ ಫ್ಯೂಚರ್ಸು ಇದೇ ಒಂದು ಮೀಟರ್ ಬೋರ್ಡಲ್ಲಿ ಕಾಣುತ್ತೆ. ಸಿಂಪಲ್ ಆಗಿದೆ, ಜಸ್ಟ್ ಬೇಸಿಕ್ ಆ್ಯಂಡ್ ಸಿಂಪಲ್ ಆಗಿದೆ, ಏನೂ ಓವರ್ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಗಾಡಿ ಟಾಪ್ ಸ್ಪೀಡು ತುಂಬ ಕಮ್ಮಿ ಇದೆ, ಓನ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದ್ರಿಂದ ಟಾಪು 120 ಇಂದ 125 ಹೋಗೋದೇ ಹೆಚ್ಚು ಗಾಡಿ. ಬೇರೆ ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ಕಂಪೇರ್ ಮಾಡಿದ್ರೆ ಈ ಗಾಡಿ ಸ್ವಲ್ಪ ಲುಕ್ಸು ಆ್ಯಂಡ್ ಡಿಸೈನಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ. ಬೇರೆ ಗಾಡಿಗಳು ಕಂಪೇರ್ ಮಾಡ್ಕೊಂಡ್ರೆ ಒಂಥರ ಯೂನಿಕಾರ್ನ್ ಥರ ಕಾಣ್ತೈತೆ ವೈಟ್ ಕಲರಲ್ಲಿ. ಗಾಡಿ ವೈಟ್ ಕಲರ್ ಯೂನಿಕಾರ್ನ್ ಥರ. ಈ ಗಾಡಿ ಬೇರೆ ಎನ್ಫೀಲ್ಡ್ ಗಾಡಿ ಥರ ತುಂಬ ವೈಬ್ರೇಷನ್ ಆಗ್ತಿಲ್ಲ, ಮತ್ತು ತುಂಬ ಸ್ಮೂತಾಗಿ ರನ್ ಆಗ್ತೈತೆ. ಇನಿಷಿಯೇಟ್ ಚೆನ್ನಾಗೈತೆ,
ಆದರೆ ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿಲ್ಲ ಗಾಡಿದು. ಫಿಟ್ ಆ್ಯಂಡ್ ಫಿನಿಶ್ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು ಈ ಗಾಡಿ ನೋಡಿದ್ರೆ. ಈ ಗಾಡಿಯ ಮೈಲೇಜು ಕಂಪ್ನಿ ಕ್ಲೈಮ್ ಮಾಡೋ ಪ್ರಕಾರ ಸಿಟಿಲೇ 40 ಕಿಲೋಮೀಟ್ರ್ ಕೊಡುತ್ತೆ ಅಂತ ಹೇಳವ್ರೆ. ಇದು ಯಾವುದೇ ಕಾರಣಕ್ಕೂ ಸಿಟೀಲಿ 40 ಕಿಲೋಮೀಟ್ರ್ ಕೊಡೋದೇ ಇಲ್ಲ. ಸಿಟೀಲಿ ಏನೇ ಒಂದು ಕೊಟ್ರೂ ಒಂದು 35 ಕೊಡೋದು ಹೆಚ್ಚು ಗಾಡಿ. ಆನ್ ಆ್ಯನ್ ಆ್ಯಾವ್ರೇಜು 13 ಲೀಟ್ರ್ ಟ್ಯಾಂಕಲ್ಲಿ 35 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂದರೆ ನೀವು ಒಂದು ಫುಲ್ ಟ್ಯಾಂಕಲ್ಲಿ 455 ಕಿಲೋಮೀಟ್ರ್ ಹೋಗ್ಬೋದು. ಮತ್ತು ಈ ಗಾಡಿ ತುಂಬ ಲೌಡಾಗಿದೆ. ನನ್ನ ಹೈಟ್ ಬಂದ್ಬಿಟ್ಟು 6 ಫೀಟು. ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 155 mm ಗ್ರೌಂಡ್ ಕ್ಲಿಯರೆನ್ಸು. ನನಗೆ ಆರಾಮಾಗಿ ಕಾಲು ಇಟಕ್ತಾ ಇದೆ, ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲ. ಫುಲ್ ಕಂಫರ್ಟಬಲಾಗೆ ಫುಲ್ ಫೀಟು ಗ್ರೌಂಡ್ ಆಗ್ತಾಯಿದೆ. ಗಾಡಿಯ ರೈಡಿಂಗ್ ಪೊಸಿಷನು ಮತ್ತು ಹಿಂದೆ ಕೂತ್ಕೊಳ್ಳೋ ಪಿಲಿಯನ್ ಪೊಸಿಷನು ತುಂಬ ಕಂಫರ್ಟಬಲ್ ಆಗಿದೆ. ಸೀಟ್ ಕುಷನಿಂಗು ಅಷ್ಟೇ ಸಖತ್ ಕಂಫರ್ಟಬಲ್ ಆಗಿ ಕೊಟ್ಟಿದ್ದಾರೆ. ಒಂದು ಮಾತು ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಬೆಸ್ಟ್ ಇನ್ ಸೆಗ್ಮೆಂಟು. ಬೇಸಿಕಲಿ ಅಂಟರ್ನಲ್ಲಿ 2 ವರ್ಷನ್ ಇದೆ. ಒಂದು ರೆಟ್ರೋ ವರ್ಷನ್ನು, ಇನ್ನೊಂದು ಮೆಟ್ರೋ ವರ್ಷನ್ನು. ಮೆಟ್ರೋ ಬಂದ್ಬಿಟ್ಟು ನಾನು ರಿವ್ಯೂ ಮಾಡ್ತಿದ್ದೀನಲ್ಲ ಈ ಗಾಡಿ. ರೆಟ್ರೋ ಬಂದ್ಬಿಟ್ಟು ಸೇಮ್ ಹಿಂಗೆ ಇದೆ, ಅಂದರೆ ಅದರಲ್ಲಿ ಅಲಾಯ್ ವೀಲ್ಸ್ ಇಲ್ಲ, ನಾರ್ಮಲ್ ಫೋಕ್ ವೀಲ್ಸ್ ಇರುತ್ತೆ. ಮತ್ತು ಅದರಲ್ಲಿ ಹಜಾರ್ಡ್ ಲೈಟ್ ಫ್ಯೂಚರ್ಸ್ ಇರಲ್ಲ, ಮತ್ತು ABS ಫ್ಯೂಚರ್ ಇರಲ್ಲ. ABS ಫ್ಯೂಚರ್ ಇದ್ರೂ ಫ್ರಂಟ್ ವೀಲಲ್ಲಿ ಸಿಂಗಲ್ ABS ಇರುತ್ತೆ ಅಷ್ಟೇನೆ. ಅದು ಬಿಟ್ಟರೆ ಗಾಡಿಯ ಲುಕ್ಸ್ ಆ್ಯಂಡ್ ಡಿಸೈನ್ಸು ಸೇಮ್ ಏನೇ, ಒಂಚೂರು ಚೇಂಜಸ್ ಇರಲ್ಲ. ನಾನು ರಿವ್ಯೂ ಮಾಡ್ತಿರೋ ಗಾಡಿ ಬಂದ್ಬಿಟ್ಟು ಇದು ಮೆಟ್ರೋ ವರ್ಷನ್ನು. ಏನು ಗುರು ತೂಕ ರಾಯಲ್ ಎನ್ಫೀಲ್ಡು ಹೆವಿ ತೂಕ ಐತೆ ಗಾಡಿ. ಫ್ರಂಟ್ ಸಸ್ಪೆನ್ಷನು ಸ್ವಲ್ಪ ಸ್ಮೂತಾಗಿದೆ. ಅದೇ ಬ್ಯಾಕ್ ಸಸ್ಪೆನ್ಷನ್ ನೀವು ನೋಡಿದ್ರೆ ಸ್ವಲ್ಪ ಹಾರ್ಡ್ ಆಗಿದೆ. ಬ್ಯಾಕ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದನೇ ಗ್ರೌಂಡ್ ಕ್ಲಿಯರೆನ್ಸ್ ಏನೂ ತೊಂದರೆ ಇಲ್ದಂಗೆ ದೊಡ್ಡ ದೊಡ್ಡ ಡಂಪ್ಸ್ನು ಕ್ಲೀನಾಗಿ ಕ್ಲಿಯರ್ ಮಾಡ್ತಾ ಐತೆ. ಈ ರಾಯಲ್ ಎನ್ಫೀಲ್ಡ್ ರಿಟೈಲರ್ಸ್ ಹೆಂಗೆ ಅಂದರೆ ಕಸ್ಟಮರ್ ಹತ್ರ ಒಳ್ಳೆ ರೀತಿ ಬಿಹೇವ್ ಮಾಡಿ ಸೇಲ್ ಮಾಡೋದೇನೋ ಮಾಡಿಬಿಡ್ತಾರೆ. ಸೇಲ್ ಮಾಡಾದಮೇಲೆ ಆಫ್ಟರ್ ಸರ್ವೀಸು ಸೇಲ್ಸ್ ಎಲ್ಲ ನಿಮ್ಗೆ ಮಾಡಬೇಕಂದ್ರೆ ಡೈರೆಕ್ಟ್ ನಿಮ್ಮ ಜೇಬ್ಗೆ ಬ್ಲೇಡ್ ಹಾಕಕ್ಕೆ ಬರ್ತಾರೆ. ನೀವೇನೇ ಒಂದು ಎಕ್ಸ್ಟ್ರಾ ಆಕ್ಸಸರೀಸ್ ಹಾಕ್ಸ್ಕೊಬೇಕು ಅಂತ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋದರೆ ಒಂದೊಂದು ಪ್ರೈಸು ನೀವು ಗಾಡಿ ತಗೊಂಡಿದ್ದಕ್ಕಿಂತ ಜಾಸ್ತಿ ಇರೋ ಥರ ಫೀಲ್ ಆಗುತ್ತೆ. ಗಾಡಿ ಎಕ್ಸ್ಲೇಟರು, ಬ್ರೇಕ್ಸು, ಕ್ಲಚ್ಚು ಎಲ್ಲ ಸ್ಮೂತಾಗಿದೆ. ಕ್ಲಚ್ಚು ಇನ್ನೊಂದು ಸ್ವಲ್ಪ ಸ್ಮೂತಾಗಿರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಲಾಂಗ್ ರೈಡ್ಸ್ ನೀವು ಹೋಗ್ಬೇಕಂದ್ರೆ ಸ್ವಲ್ಪ ಕ್ಲಚ್ ಹಿಡಿಯೋ ಹ್ಯಾಂಡು ಕೈ ನೋವು ಬರೋದು ಗ್ಯಾರಂಟಿನೇ. ಈ ಗಾಡೀಲಿ ಸೆಲ್ಫ್ ಸ್ಟಾರ್ಟ್ ಸ್ವಿಚ್ಚು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜಸ್ಟ್ ಪುಷ್ ಮಾಡಬೇಕಷ್ಟೇ. ಇನ್ನು ಅದಕ್ಕೆ ಕೆಳಗಡೆ ನೋಡಿದ್ರೆ ಹಜಾರ್ಡ್ ಲೈಟು ಸ್ವಿಚ್ ಇದೆ. ಹಜಾರ್ಡ್ ಲೈಟ್ ಅಂದರೆ ಅಟ್ ಎ ಟೈಮ್ 4 ಇಂಡಿಕೇಟರ್ಸು ಆನ್ ಆಗೋದು. ಪಾರ್ಕಿಂಗ್ ಲೈಟ್ ಅಂತ ಅಂತಾರೆ. ಆ ಫ್ಯೂಚರು ಈ ಗಾಡೀಲಿದೆ, ತುಂಬ ಚೆನ್ನಾಗಿದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು ಅಂತ ಅಂದರೆ ಹೆಡ್ಲೈಟ್ ಆನ್ ಆಫು, ಹೈ ಬೀಮ್ ಲೋ ಬೀಮ್ ಕಂಟ್ರೋಲರು, ಕೆಳಗಡೆ ಇಂಡಿಕೇಟರ್ಸು, ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ಸು ಕಂಟ್ರೋಲರ್ ಸಿಗುತ್ತೆ. ಇನ್ನು ಅದ್ರ ಕೆಳಗಡೆ ನೋಡಿದ್ರೆ ಹಾರನ್ ಸೌಂಡು. ಹಾರನ್ ಮಾತ್ರ ತುಂಬ ಲೌಡಾಗಿದೆ. ಗಾಡಿ ಒಟ್ಟಿನಲ್ಲಿ ಒಂದು ನ್ಯೂ ಟೈಪ್ ಆಫ್ ಸ್ವಿಚಸ್ನ ಕ್ರಿಯೇಟ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ನವರು. ತುಂಬ ಚೆನ್ನಾಗಿದೆ ಈ ಫ್ಯೂಚರ್ಸು. ಸೊ ಇದೇ ಇವತ್ತಿನ ಹಂಟರ್ 350 ರಿವ್ಯೂ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಮತ್ತು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ.